ಹೆದ್ದಾರಿಯಲ್ಲಿ ಬೆಳ್ಳಂಬೆಳಿಗ್ಗೆ ನಡೆದ ಅಪಘಾತದಲ್ಲಿ ಮೂವರ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಪ್ರಾಣ ಉಳಿಸಲು ಹೋದವನ ಉಸಿರು ಚೆಲ್ಲಿದ್ದಾನೆ. ಮತ್ತೊಂದೆಡೆ ಡೆಡ್ಲಿ ಆಕ್ಸಿಡೆಂಟ್ಗೆ ಮತ್ತಿಬ್ಬರು ಬಲಿಯಾಗಿದ್ದಾರೆ. ಸಾವು ಅನ್ನೋದು ಊಹಿಸಲಾಗದ ಕಟು ಸತ್ಯ. ಅದೆಷ್ಟೇ ಲೆಕ್ಕಾಚಾರ ಹಾಕಿದ್ರೂ ವಿಧಿ ಮುಂದೆ ಯಾರ ಆಟವೂ ನಡೆಯಲ್ಲ. ಯಾವಾಗ ಯಾರ ಜೀವಕ್ಕೆ ಜವರಾಯ ಬಲೆ ಹಾಕ್ತಾನೆ ಅನ್ನೋ ಸಣ್ಣ ಸುಳಿವು ಸಿಗಲ್ಲ. ಕಣ್ಮುಂದೆ ಇದ್ದವರು ಕ್ಷಣಾರ್ಧದಲ್ಲೇ ಸಾವಿನ ಮನೆ ಸೇರಿಬಿಡ್ತಾರೆ. ವಿಧಿಯಾಟಕ್ಕೆ ಒಂದೇ ದಿನ 5 ಹಾದಿ ಹೆಣವಾಗಿ ಹೋಗಿದ್ದಾರೆ. ಹೆದ್ದಾರಿ ದುರಂತ, 3 ದುರ್ಮರಣ. ಜೀವ ಉಳಿಸಲು ಬಂದವನದ್ದೇ ಹೋಯ್ತು ಪ್ರಾಣ. ಕಾರು ನಜ್ಜುಗುಜ್ಜಾಗಿ ಹೋಗಿದೆ. ಲೋಡ್ ಆಗಿದ್ದ ಲಾರಿ ಹಳ್ಳಕ್ಕೆ ಉರುಳಿದೆ. ಪಿಕಪ್ ವಾಹನವಂತೂ ಗುರುತೇ ಸಿಗದಂತಾಗಿದ್ದು ಸ್ಥಳದಲ್ಲೇ 3 ರಕ್ತಸಿಕ್ತವಾಗಿ ಜೀವ ಬಿಟ್ಟಿದ್ದಾರೆ. ಈ ಘೋರ ದುರಂತಕ್ಕೆ ಬೆಳಗಾವಿ ಜಿಲ್ಲೆಯ ಅಥಣಿ ಹೊರವಲಯದ ವಿಜಯಪುರ ಸಂಕೇಶ್ವರ ಹೆದ್ದಾರಿ ಸಾಕ್ಷಿಯಾಗಿದೆ. ಮೊದಲು ಪಿಕಪ್ ವಾಹನ ಹಾಗೂ ಲಾರಿ ಮಧ್ಯೆ ಆಕ್ಸಿಡೆಂಟ್ ಆಗಿದೆ. 2 ವಾಹನಗಳು ನಜ್ಜುಗುಜ್ಜಾಗ್ತಿದ್ದಂತೆ ಡ್ರೈವರ್ ಹಾಗೂ ಕ್ಲೀನರ್ ಜೀವ ಉಳಿಸಿಕೊಳ್ಳಲು ಅಂಗಲಾಚ್ತಾ ಇದ್ರು. ಯಾರಾದ್ರೂ ಕಾಪಾಡಿ ಅಂತ ಕೂಗಾಡ್ತಾ ಇದ್ರು. ಅಪಘಾತ ಆಗಿದ್ದನ್ನ ಕಂಡ ಸ್ಕಾರ್ಪಿಯೋ ಚಾಲಕ ಮಹೇಶ್ ಜೀವ ಉಳಿಸೋಕೆ ಅಂತ ಓಡೋಡಿ ಬಂದಿದ್ದಾರೆ. ಆದ್ರೆ ಅವರ ಅದೃಷ್ಟವೂ ಕೆಟ್ಟಿತ್ತು. ಹೆದ್ದಾರಿ ದಾಟುವಾಗ ಅಥಣಿ ಕಡೆಯಿಂದ ಬಂದ ಕಾರೊಂದು ಮಹೇಶ್ಗೆ ಡಿಕ್ಕಿ ಹೊಡೆದಿದೆ. ಅಲ್ಲದೆ ಸ್ಕಾರ್ಪಿಯೋಗೂ ಡಿಕ್ಕಿ ಹೊಡೆದು ಲಾರಿ ಮೇಲೆ ಅಪ್ಪಳಿಸಿದ್ದು 3 ಸಾವಿನ ಕದ ತಟ್ಟಿದ್ದಾರೆ. ಜೀವ ಉಳಿಸೋಕೆ ಬಂದವನು ರಸ್ತೆಯಲ್ಲೇ ಉಸಿರು ಚೆಲ್ಲಿದ್ದಾನೆ. ಗಂಭೀರವಾಗಿ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಕೆಎಸ್ಆರ್ಟಿಸಿ ಕಾರಿನ ಮಧ್ಯೆ ಡಿಕ್ಕಿ, 2 ಬಲಿ. ಇವತ್ಯಾಕೋ ಜವರಾಯ ಸಾವಿನ ಕೇಕೆ ಹಾಕಿದ್ದಾನೆ. ರಾಜ್ಯದಲ್ಲಿ ಶನಿವಾರ ಸಾವಿನ ಯಾತ್ರೆಯಾಗಿದೆ. ಹಾವೇರಿಯಲ್ಲೂ ಡೆಡ್ಲಿ ಆಕ್ಸಿಡೆಂಟ್ಗೆ 2 ರಕ್ತ ಚಿಮ್ಮಿದೆ. ರಾಣೆಬೆನ್ನೂರಿನ ಕುಮಾರಪಟ್ಟಣಂ ಗ್ರಾಮದ ಬೈಪಾಸ್ನಲ್ಲಿ ಕೆಎಸ್ಆರ್ಟಿಸಿ ಮತ್ತು ಕಾರಿನ ನಡುವೆ ಡಿಕ್ಕಿಯಾಗಿದ್ದು ಸ್ಥಳದಲ್ಲೇ 2 ಮೃತಪಟ್ಟಿದ್ದಾರೆ. ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಟ್ನಲ್ಲಿ ಜವರಾಯನ ಅಟ್ಟಹಾಸಕ್ಕೆ ಒಂದೇ ದಿನ 5 ಬಲಿಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕೋಡಿಯಿಂದ ರೋಹಿತ್ ಶಿರೋಳ ಜೊತೆ ನಾಗರಾಜ್, ನ್ಯೂಸ್ 18 ಹಾವೇರಿ.